ಮಹಾಬಲೇಶ್ವರನ ದೇವಸ್ಥಾನಕ್ಕೆ ಹೋಗುವಾಗ ಬಿಲ್ಪತ್ರಗಳನ್ನು ತೊಗೊಂಡು ಹೋಗ್ತೀರಿ, ಹೌದಲ್ವಾ? ಹನುಮಂತ ದೇವಸ್ಥಾನಕ್ಕೆ ಹೋಗುವಾಗ ಏನು ಮಾಡ್ತೀರಿ? ಹನುಮಂತ ದೇವ್ರ ಹತ್ರ ಹೋಗ್ತೀರಿ, ನಮಸ್ಕಾರ ಮಾಡ್ತೀರಿ, ಆಂಜನೇಯ ದೇವಸ್ಥಾನದಲ್ಲಿ ಯಂತ್ರ ಕಟ್ಟಿಸ್ಕೊಂಡು ವಾಪಸ್ ಬರ್ತೀರಿ, ಹೌದಾ ಅಲ್ವಾ? ಆದರೆ ಹನುಮಂತ ದೇವರನ್ನು ನೀವು ನಾಳೆ ದರ್ಶನ ಮಾಡಲೇಬೇಕು. ಹನುಮದ್ ವ್ರತ ಇರುವಂಥದ್ದು. ಆಂಜನೇಯ ಒಂದು ಮಾತು ಹೇಳಿದ್ದಾರೆ, ಏನು ಗೊತ್ತಾ? ಉಲ್ಲೇಖ ಇರುವಂಥದ್ದು, ನನ್ನನ್ನು ನೀವು ಏನಾದರೂ ಪ್ರಾರ್ಥನೆ ಮಾಡಿ ಪರವಾಗಿಲ್ಲ, ನನಗೆ ನೀವು ಏನು ಸಮರ್ಪಣೆ ಮಾಡ್ತೀರಲ್ಲ ಅದರಲ್ಲಿ ರಾಮ ಇರಬೇಕು ಅಂತ ಹನುಮಂತ ಹೇಳ್ತಾರೆ. ಹಾಗಾಗಿ ವಿಶೇಷವಾಗಿ ನೀವು ಹನುಮದೇವರಿಗೆ ಅಂಜನವನ್ನು ಸಮರ್ಪಣೆ ನಾಳೆ ಮಾಡಲೇಬೇಕು. ಯಾಕೆ ಗೊತ್ತಾ? ಅಲ್ಲಿಂದ ನೀವು ಪ್ರಸಾದನ ತೊಗೊಂಡು ಬರ್ತೀರಿ, ಸ್ವಾಮಿ ಹಣೆಗೆ ಇಟ್ಕೊಳ್ಳೋಕೆ ಅಂಜನ ಕೊಡಿ ಅಂತ. ನಾಳೆ ನಮ್ಮ ದೇವಸ್ಥಾನದಲ್ಲೂ ವಿಶೇಷವಾಗಿ ಅಭಿಷೇಕ ಅಲಂಕಾರಗಳೆಲ್ಲ ಇರುವಂಥದ್ದು. ಜನ ಬರುವಂಥವರು ಮೊದಲು ಪ್ರಾರ್ಥನೆ ಮಾಡೋದೇ ಆಂಜನೇಯನನ್ನು, ಅದು ಕೊಡು ಇದು ಕೊಡು ಅಂತೆಲ್ಲ ಪ್ರಾರ್ಥನೆ ಮಾಡಿದ ನಂತರದಲ್ಲಿ ಅವ್ರು ಏನು ಕೇಳ್ತಾರೆ? ತೀರ್ಥ ಪ್ರಸಾದ ಆದಮೇಲೆ ಸ್ವಾಮಿ ಹಣೆಗೆ ಇಟ್ಕೊಳ್ಳೋಕೆ ಅಂಜನ ಕೊಡಿ ಅಂತ ಕೇಳ್ತಾರೆ. ಅದರ ವಿಶೇಷ ಏನು ಗೊತ್ತಾ? ಸೀತಾದೇವಿ ಅಂಜನವನ್ನು ಇಟ್ಕೊಂಡಿರ್ತಾರೆ, ಅದನ್ನು ಹನುಮಂತ ದೇವರು ಕೇಳ್ತಾರೆ, ಅಮ್ಮ ನೀವು ಯಾಕೆ ಈ ಥರ ಅಂಜನವನ್ನು ಉಪಯೋಗಿಸ್ತಾ ಇದ್ದೀರಿ ಅಂತ. ಆಗ ಹನುಮ ದೇವರಿಗೆ ಸೀತಮ್ಮನವರು ಒಂದು ಮಾತು ಹೇಳ್ತಾರೆ, ನಮ್ಮ ರಾಮಚಂದ್ರ ದೇವರು ಯಾವಾಗಲೂ ಎಲ್ಲೇ ಇದ್ದರೂ ಕ್ಷೇಮವಾಗಿರಬೇಕು ಅನ್ನುವ ಉದ್ದೇಶದಿಂದ ಅಂಜನವನ್ನು ನಾನು ಧರಿಸಿದ್ದೀನಿ ಆಂಜನೇಯ ಅಂತ ಹೇಳ್ತಾರೆ. ಆವಾಗ ಹನುಮ ದೇವರಿಗೆ ವಿಶೇಷವಾದಂತಹ ಸಂತೋಷ ಉಂಟಾಗತ್ತೆ. ಸೀತಾ ಅಮ್ಮನವರು ಹಣೆಗಿಟ್ಕೊಂಡಿದ್ದ ತಕ್ಷಣವೇ ರಾಮದೇವರಿಗೆ ಅಷ್ಟು ರಕ್ಷೆ ಸಿಗ್ತಾ ಇದೆ ಅಂದರೆ, ನಾನು ನನ್ನ ದೇಹವನ್ನೆಲ್ಲ ರಾಮದೇವರಿಗೆ ಮೀಸಲಾಗಿಟ್ಟಿರುವುದರಿಂದ, ನನ್ನ ಪ್ರಾಣವನ್ನು ರಾಮದೇವರಿಗೆ ಮೀಸಲಾಗಿಟ್ಟಿರೋದ್ರಿಂದ ನನ್ನ ಮೈಯೆಲ್ಲನೂ ಅಂಜನ ಹಚ್ಕೋತೀನಿ, ರಾಮ ಸದಾ ಸರ್ವದಾ ಕ್ಷೇಮವಾಗಿರಲಿ ಅನ್ನೋವಂಥ ವಿಚಾರವನ್ನು ಆಂಜನೇಯ ಮನಸ್ಸಿನಲ್ಲಿ ನೆನೆಸ್ಕೊಂಡು ಅಂಜನವನ್ನು ಇಟ್ಕೋತಾರೆ, ಹೌದಲ್ವಮ್ಮ? ಅಲ್ಲಿ ಏನು ಗೊತ್ತಾಗತ್ತೆ? ಎಷ್ಟು ಶ್ರದ್ಧೆ, ಎಷ್ಟು ಭಕ್ತಿ ಹನುಮಂತನಿಗೆ ರಾಮದೇವರ ಮೇಲೆ ಇದೆ ಅನ್ನುವಂಥದ್ದು ಗೊತ್ತಾಗತ್ತೆ. ಯಾಕಿಷ್ಟು ವಿಚಾರ ಮಾತನಾಡ್ತಾ ಇದ್ದೀನಿ ಅಂದರೆ, ನಾಳೆ ನೀವು ಸಮರ್ಪಣೆ ಮಾಡುವಂತಹ ಎಲ್ಲ ಪದಾರ್ಥಗಳ ಜೊತೆಗೆ ನಿಮ್ಮ ಶಕ್ತ್ಯಾನುಸಾರ ಅಂಜನವನ್ನು ತಗೊಂಡೋಗಿ ಹನುಮಂತ ದೇವರಿಗೆ ಕೊಡಿ. ನಂತರದಲ್ಲಿ ಅದನ್ನು ಪ್ರಸಾದವನ್ನಾಗಿ ತೆಗೆದುಕೊಂಡು ಮನೆಗೆ ಬಂದು ಪ್ರತಿದಿನ ಅದನ್ನು ಉಪಯೋಗಿಸೋದ್ರಿಂದ ನೀವು ಪ್ರತಿದಿನ ಹನುಮ ದೇವಸ್ಥಾನಕ್ಕೆ ಹೋಗಿ ಯಾವ ಬೇಡಿಕೆಯನ್ನು ಕೇಳಿಕೊಂಡಿರ್ತೀರೋ ಅಥವಾ ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿದಂಥ ಫಲ ನಿಮಗೆ ಸಿಗಬೇಕು ಅಂದರೆ ಅಂಜನವನ್ನು ಪ್ರತಿದಿನ ಉಪಯೋಗಿಸಿ. ಇದಿಷ್ಟು ನೀವು ನಾಳೆ ಮಾಡಲೇಬೇಕಾಗಿರುವಂಥ ಕೆಲಸ.